TRS ಹೆಲ್ದಿ ಕುಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಹೆಸರು ಕಾಳನ್ನು ಹುರುಳಿಕಾಯಿ ಹಾಕ್ಬಿಟ್ಟು ಬಸ್ಸಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಏನರಲ್ಲಾದರೂ ಬಸ್ಸಾರು ಮಾಡ್ಬೋದು, ಅಲಸಂದೆ ಕಾಳಲ್ಲಿ ಬಸ್ಸಾರು ಮಾಡ್ಬೋದು, ಹುರುಳಿ ಕಾಳಲ್ಲಿ ಬಸ್ಸಾರು ಮಾಡ್ಬೋದು, ಕಡಲೆ ಕಾಳಲ್ಲೂ ಮಾಡ್ಬೋದು. ನಾನು ಇವತ್ತು ಹೆಸರು ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಏನೇನು ಬೇಕಂತ ಇಟ್ಟಿದ್ದೀನಿ ನೋಡ್ಕೊಳ್ಳಿ. ಹೆಸರು ಕಾಳು ತೊಳೆದಿಟ್ಕೊಂಡಿದ್ದೀನಿ, ಒಂದು ಬೌಲು ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. 3 ಜನಕ್ಕೆ 3 ಕಪ್ ಅಂತ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಮನೇಲಿ ಜನ ಎಷ್ಟಿದ್ರೆ ಅಷ್ಟು ಅಳತೆ ಮಾಡಿ ಹಾಕ್ಕೊಳ್ಳಿ. ಒಂದು ಬೌಲು ಹೆಸರು ಕಾಳು ಇಟ್ಕೊಂಡಿದ್ದೀನಿ, ಮತ್ತು ಅದ್ರ ಜೊತೆಗೆ ಹುರುಳಿಕಾಯಿ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ, ಎಷ್ಟು ಬೇಕಾದರೂ ಹಾಕೋಬೋದು. ಜನ ಜಾಸ್ತಿ ಇದೆ, ತುಂಬ ಟೇಸ್ಟ್ ಬರುತ್ತೆ ಹೆಸರು ಕಾಳು ಹುರುಳಿಕಾಯಿ ಹಾಕಿದ್ರೆ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಹುರುಳಿಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಕರಿಬೇವು, ಉಪ್ಪು, ಬೆಳ್ಳುಳ್ಳಿ, ಹಸಿ ತೆಂಗಿನಕಾಯಿ, ಹುಣಸೆಹಣ್ಣು ತೊಳೆದಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು, ಟೊಮೊಟೊ ನಾನು ಹಾಕಲ್ಲ. ಟೊಮೊಟೊ ಹಾಕೋರು ಹಾಕೋತಾರೆ. ನಾನು ಒಬ್ಬಟ್ಟಿನ ಸಾರಿಗೂ ಬಸ್ಸಾರಿಗೂ ಯಾವತ್ತೂ ಟೊಮೊಟೊ ಹಾಕಿ ಬಸ್ಸಾರು ಒಬ್ಬಟ್ಟು ಸಾರು ಮಾಡಲ್ಲ. ಅದರಿಂದ ಬರೀ ಹುಣಸೆಹಣ್ಣು ಮಾತ್ರ ಹಾಕೋತಾ ಇದ್ದೀನಿ. ಹುಣಸೆಹಣ್ಣು ಇದು ಮನೆಯಲ್ಲೇ ಮಾಡಿರೋಂಥದ್ದು ಸಾಂಬಾರ್ ಪೌಡ್ರ್. ಇಷ್ಟು ಹಾಕ್ಬಿಟ್ಟು ಬಸ್ಸಾರು ಮಾಡೋದು ಹೇಳ್ಕೊಡ್ತೀನಿ, ಹೇಗಂತ ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಕುಕ್ಕರ್ಗೆ ಉರಿ ಮೀಡಿಯಮಲ್ಲಿ ಇಟ್ಕೊಂಡು ಕುಕ್ಕರ್ ಒಳಗಡೆ ಹೆಸರು ಕಾಳು ಹಾಕ್ತಾ ಇದ್ದೀನಿ. ಹೆಸರು ಕಾಳು ಅಷ್ಟೇ, ನಮ್ಮ ಮನೆಯಲ್ಲಿ 3 ಜನ 4 ಜನರಿಂದ ಬೌಲಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ. ನೀವು ಅಳತೆ ಮಾಡ್ಕೊಂಡೆ ಹಾಕೊಳ್ಳಿ. ನೋಡಿ, ಬೀನ್ಸು ಹಾಕ್ತಾ ಇದ್ದೀನಿ. ಇದೆರಡೂ ನೀರು ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅಳತೆ ಕರೆಕ್ಟಾಗಿ ಹಾಕ್ಕೊಳ್ಳಿ. ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು 1-2 ವಿಜಲ್ ಕೂಗಿಸ್ಕೊಂಬಿಡಿ. ನೋಡಿ, ಉಪ್ಪು ಹಾಕ್ತಾ ಇದ್ದೀನಿ. ನಾನು ಅಂದಾದ್ಮೇಲೆ ಹಾಕ್ತೀನಿ, ನೀವು ಸ್ಪೂನಲ್ಲಿ ಹಾಕೊಳ್ಳಿ. ನೋಡಿ, ಉಪ್ಪು ಹಾಕ್ತಾ ಇದ್ದೀನಿ. 2 ವಿಜಲ್ ಕೂಗಿಸ್ಕೊಂಬಿಡೋಣ. ನೋಡಿ, ಮಿಕ್ಸಿ ಜಾರ್ಗೆ ಹಸಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ನೀವು ತುರ್ಕೊಂಡಾದ್ರೂ ಹಾಕೊಳ್ಳಿ, ಹಿಂಗಾದ್ರೂ ಹಾಕೊಳ್ಳಿ. ನಾನು ಕಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ. ಹಸಿದು 2 ಎಸಲು ಬೆಳ್ಳುಳ್ಳಿ ಹಾಕೊಳ್ಳಿ. ಈ ತರ ಹಸಿದು 2 ಎಸಲು ಹಾಕೊಳ್ಳಿ. ಮತ್ತೆ ಎಣ್ಣೆ ಫ್ರೈ ಮಾಡಿ ಹಾಕೋ ತೋರಿಸ್ತೀನಿ. ಕಾಯಿ ಜೊತೆಗೆ 2 ಬೆಳ್ಳುಳ್ಳಿ ಹಸಿದೆ ಹಾಕ್ತಾ ಇದ್ದೀನಿ. ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಅದರೊಳಗೆ ಹಾಕೊಂಡ್ಬಿಡಿ. ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಅಳತೆ ನೋಡ್ಕೊಂಡು ಹುಣಸೆ ಹಣ್ಣು ಹಾಕೊಳ್ಳಿ. ನೋಡಿ, ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ನಾನು ಟೊಮೊಟೊ ಹಾಕಲ್ಲ, ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಈರುಳ್ಳಿನೂ ಸ್ವಲ್ಪ ಹಸಿದು ಹಾಕೊಂಡ್ಬಿಟ್ಟು ರುಬ್ಕೊಂಡ್ಬಿಡಿ. 1 ರೌಂಡ್ ರುಬ್ಕೊಳ್ಳೋಣ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ 1-2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಯಾವ ಕಲರ್ ಬರಬೇಕಂತ ತೋರಿಸ್ತೀನಿ. ಎಲ್ಲ ಫ್ರೈ ಮಾಡ್ಕೊಳ್ಳಿ, ಈರುಳ್ಳಿ ಬೆಳ್ಳುಳ್ಳಿ ಎರಡೇನು. ನೋಡಿ, ಇಷ್ಟು ಫ್ರೈ ಆಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಎರಡೇನು ಇಷ್ಟಾಗುತ್ತೆ. ರುಬ್ಕೊಂಡ್ಬಿಟ್ಟು ಕಾಯಿ ಅದು ಹಾಕೊಂಡಿದ್ವಲ್ಲ, ರುಬ್ಬಿದ್ದೀನಿ. ನೋಡಿ, ತೆಂಗಿನಕಾಯಿ ಅದು ರುಬ್ಬಿದ್ದೀನಲ್ಲ, ಅದಕ್ಕೆ ಇದನ್ನು ಹಾಕೊಂಡ್ಬಿಟ್ಟು ನಿಮಗೆ ಪೇಸ್ಟ್ ಥರ ರುಬ್ಕೊಂಡ್ಬಿಡಿ. ರುಬ್ಕೊಂಡ್ಬಿಟ್ರೆ ಆಯಿತು. ನೋಡಿರಿ, ನಾನು ಖಾರನ ಯಾವ ಥರ ರುಬ್ಕೊಂಡಿದ್ದೀನಿ, ನೀವು ಅದೇ ಥರನೇ ಪೇಸ್ಟ್ ಥರ ನುಣ್ಣಗೆ ರುಬ್ಕೊಳ್ಳಿ. ರುಬ್ಕೊಂಡ್ರೆ ಇದೇ ಥರನೇ ಬರುತ್ತೆ. ಖಾರ ರುಬ್ಕೊಂಡಾಗಿದೆ ನೋಡ್ಕೊಳ್ಳಿ. ನೋಡಿ, ಹೆಸರು ಕಾಳನ್ನು ಹುರುಳಿಕಾಯಿ 2 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ ಬೆಂದಿದೆ. ನೀವು ಇದೇ ಅದಕ್ಕೆ ಕೂಗಿಸ್ಕೊಂಡ್ಬಿಡಿ. ನೋಡಿ, ಇದು ಬೆಂದೈತಲ್ವಾ, ಅದ್ರ ರಸ ಬಗ್ಗಿಸ್ಕೊಂಡ್ಬಿಡಿ. ಈ ಥರ ಇದಕ್ಕೆ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಬಗ್ಗಿಸ್ಕೊಂಡ್ಬಿಡಿ. ನೋಡಿ, ಹೆಸರು ಕಾಳನ್ನು ಹುರುಳಿಕಾಯಿ ಬೇಯಿಸ್ಕೊಂಡಿರೋದು ರಸ, ಇದು ನೀರು. ಅದಕ್ಕೇನೆ ಹಸಿ ಕರಿಬೇವಿನ ಸೊಪ್ಪು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಹಾಕ್ಬಿಟ್ಟು ಈ ಖಾರ ರುಬ್ಬಿರ್ತೀನಲ್ಲ, ಇದಕ್ಕೇನೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿ. ನೋಡಿ, ಈ ಕಡೆ ಸಾಂಬಾರು ರೆಡಿ ಆಗಿದೆ. ಈ ಕಡೆ ಪಲ್ಯಕ್ಕೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಅಂತ ನೋಡಿ, ಒಂದು 5-6 ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ. ಯಾಕಂದ್ರೆ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಂಡಿದ್ದೀನಿ. ಎಣ್ಣೆ ಉರಿ ಮೀಡಿಯಮಲ್ಲಿ ಇಟ್ಕೊಂಡು ಎಣ್ಣೆ ಕಾದಿದೆ. ಸಾಸಿವೆ ಹಾಕೊಳ್ಳಿ. ಸಾಸಿವೆ ಸಿಕ್ಕಿದ ತಕ್ಷಣ ನೋಡಿ, ಒಗ್ಗರಣೆಗೆ ನಾನು ಹಸಿಮೆಣಸಿನ್ಕಾಯಿ ಹಾಕಿದ ಒಗ್ಗರಣೆ ಕೂಡ ಒಣಗಿರೋ ಮೆಣಸಿನ್ಕಾಯಿನೇ ಹಾಕ್ತಾ ಇದ್ದೀನಿ. 1-2 ಹಾಕೊಳ್ಳಿ. ಒಗ್ಗರಣೆ ಹಾಕೊಂಡಿದ್ದೀನಿ. ತಿರುಗಿಸ್ಕೊಂಡ್ಬಿಡಿ ಚೆನ್ನಾಗಿ. ಸ್ವಲ್ಪ ಈರುಳ್ಳಿಗೆ ಸ್ವಲ್ಪ ಉಪ್ಪು ಅಂದ್ಬಿಟ್ಟು 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಬೇಗನೂ ಬೇಯುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡಿ.
ನೋಡಿ ಈರುಳ್ಳಿ ತೆಗೆದು ಬೇಯಿಸ್ಕೊಂಡ್ಬಿಟ್ಟು ಇದೇ ಒಗ್ಗರಣೆಗೆ ಸ್ವಲ್ಪ ತೆಗೆದ್ಬಿಟ್ಟು ಸಾಂಬಾರು ಉಳ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ಒಂದು ಸ್ವಲ್ಪ ಹಾಕ್ಬಿಡಿ, ಇದೇನೆ ಒಗ್ಗರಣೆ ಸಾಂಬಾರು ಉಳ್ಳಿಗೆ ಈ ಥರ ಹಾಕ್ಬಿಟ್ಟು ನೆಕ್ಸ್ಟು ಉಳಿದಿರೋ ಈರುಳ್ಳಿಗೆ ಅದಕ್ಕೆ ಬೇರೆ ಸಪ್ರೇಟಾಗಿ ಏನು ಒಗ್ಗರಣೆಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಉಳಿದಿರೋ ಎಣ್ಣೆ ಈರುಳ್ಳಿಗೆ ಪಲ್ಯ ನೋಡಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಬಿಡಿ. ಪಲ್ಯ ರೆಡಿ ಆಗಿದೆ. ನೋಡಿ ಬೀನ್ಸನ್ನು ಹೆಸರು ಕಾಳು ಹಾಕ್ಬಿಟ್ಟು ಬಸ್ಸಾರು ಪಲ್ಯ ಎರಡೂ ರೆಡಿಯಾಗಿದೆ. ಇದಕ್ಕೆ ರೈಸ್ ಆದರೂ ಮಾಡ್ಕೊಳ್ಳಿ, ಮುದ್ದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆನೇ ಮಾಡ್ಕೋತೀರಾ ಅಂತ ನಾನು ಅನ್ಕೋತೀನಿ. ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡು ನಿಮಗೂ ತೋರಿಸ್ತಾ ಇದ್ದೀನಿ. ನೀವು ಚೆನ್ನಾಗಿದೆ ಅನ್ಕೋತೀರಾ ಅಂದ್ಕೊಂಡು ಮಾಡ್ಕೊಂಡು ತಿಂದ್ಬಿಟ್ಟು ಹೇಗಿತ್ತು ಅಂತ ಹೇಳಿ. ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.